की जय, बोलो भारत माता की जय, नरेंद्र मोदी ಅವರಿಗೆ ಜೈ, ನರೇಂದ್ರ ಮೋದಿ ಅವರಿಗೆ ಜೈ. ನಾಯಕರು ಯುವಕರ ನೇತಾರರಾಗಿ ಜಾಗತಿಕ ಮಟ್ಟದಲ್ಲಿ ಭಾರತದ ಗೌರವವನ್ನ ವಿಶ್ವದ ಭೂಪಟದಲ್ಲಿ ಇರಿಸಿದಂತಹ ಮಹಾವೀರರು ಅಂದ್ರೆ ತಪ್ಪಾಗಲಾರದು. ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿರವರಿಗೆ ಜನ್ಮದಿನದ ಶುಭಾಶಯಗಳನ್ನ ಕೋರ್ತೇವೆ. ತಾಯಿ ಭಾರತಾಂಬೆ ಅವರಿಗೆ ಇನ್ನಷ್ಟು ದೀರ್ಘ ಆಯುಷ್ಯವನ್ನ ಆರೋಗ್ಯವನ್ನ ಕೊಟ್ಟು ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ವಿಶೇಷವಾಗಿ ಇವತ್ತು ಜಿಗಣಿ ಪುರಸಭಾ ವ್ಯಾಪ್ತಿಯಲ್ಲಿ ವಿಜ್ಞಾನ ನಿವಾರಕ ಮೂಷಿಕ ವಾಹನ ಲಂಬೋದರನಿಗೆ ಪೂಜೆಯನ್ನು ಸಲ್ಲಿಸೋದ್ರ ಮುಖಾಂತರ ನರೇಂದ್ರ ಮೋದಿಜಿರವರು ಮತ್ತು ಜನಪ್ರಿಯ ಶಾಸಕರಾದಂಥ ಎಂ ಕೃಷ್ಣಪ್ಪರವರ ಹೆಸರಿನಲ್ಲಿ ಒಂದು ಅರ್ಚನೆಯನ್ನ ಮಾಡಿಸೋದ್ರ ಮುಖಾಂತರ ಮತ್ತು ಪ್ರಸಾದವನ್ನು ವಿತರಣೆ ಮಾಡೋದ್ರ ಮುಖಾಂತರ, ತದನಂತರದಲ್ಲಿ ಜಿಗಣಿಯ ಸಾರ್ವಜನಿಕರಿಗೆ ಒಬ್ಬ ಟೀ ಮಾರುವ ವ್ಯಕ್ತಿ ದೇಶದ ಪ್ರಧಾನಿಯಾಗಿ ಇವತ್ತು ಎಲ್ಲಾ ಯುವಕರಿಗೆ ಮಾದರಿಯಾಗಿರ್ತಕ್ಕಂಥ ಕಾರಣಕ್ಕಾಗಿ ವಿಶೇಷವಾಗಿ ಒಂದು ಉಚಿತವಾಗಿ ಮೋದಿರವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಟೀ ಸ್ಟಾಲ್ ಅನ್ನ ಮಾಡಿ ಎಲ್ಲರಿಗೂ ಉಚಿತವಾಗಿ ಟೀ ಅನ್ನ ಕೊಡ್ತಕ್ಕಂಥ ಕೆಲಸವನ್ನ, ತದನಂತರದಲ್ಲಿ ಸಮಾಜಮುಖಿಯಾಗಿ ಒಂದಷ್ಟು ಸೇವೆಗಳನ್ನ ಮಾಡಬೇಕಂತೇಳಿ ಜಿಗಣಿಯ ಸರ್ಕಾರಿ ಆಸ್ಪತ್ರೆ ಮತ್ತು ವೈದ್ಯ ಆಸ್ಪತ್ರೆಯಲ್ಲಿ ಯಾರು ಬಡ ರೋಗಿಗಳು ಇವತ್ತು ಇಲ್ಲಿ ಹಾಜರಾತಿಯನ್ನು ಕಂಡಿದ್ದಾರೆ ಮತ್ತು ವಾಕಿನ್ ಪೇಷಂಟ್ಸ್ ಯಾರಿದ್ದಾರೆ ಅವರಿಗೆ ಹಾಲು, ಬ್ರೆಡ್, ಹಣ್ಣು ಹಂಪಲುಗಳನ್ನು ಕೊಡೋದ್ರ ಮುಖಾಂತರ ವಿಶೇಷವಾಗಿ ಇವತ್ತು ನರೇಂದ್ರ ಮೋದಿಜಿರವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದೀವಿ. ಇನ್ನಷ್ಟು ಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನ, ಭಾರತದ ಕೀರ್ತಿ ಪತಾಕಿಯನ್ನ ವಿಶ್ವದ ಭೂಪಟದಲ್ಲಿ ಹರಿಸ್ತಕ್ಕಂಥ ಶಕ್ತಿಯನ್ನ, ಇನ್ನಷ್ಟು ಧೈರ್ಯವಾಗಿ ಭಾರತಕ್ಕೆ ಮುನ್ನುಗ್ತಕ್ಕಂಥ ಶಕ್ತಿಯನ್ನ ಭಾರತಾಂಬೆ ನರೇಂದ್ರ ಮೋದಿಜಿರವರಿಗೆ ಕಲ್ಪಿಸಿ ಇನ್ನಷ್ಟು ಯುವಕರು ಮಾದರಿಯಾಗಿ ದೇಶ ಸೇವೆ ಮಾಡಲಿಕ್ಕೆ ಮುನ್ನುಗ್ಲಿ ಅಂತೇಳಿ ಹಾರೈಸ್ತಾ ಮತ್ತೊಮ್ಮೆ ಮೋದಿಜಿರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ.
ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರ 75ನೇ ಹುಟ್ಟುಹಬ್ಬದ ಅಂಗವಾಗಿ ಈ ದಿನ ಭಾರತೀಯ ಜನತಾ ಪಕ್ಷದ ವತಿಯಿಂದ ಎಲ್ಲ ಹಿರಿಯ ನಾಯಕರು, ಕಾರ್ಯಕರ್ತರು, ಎಲ್ಲ ಜಿಗಣಿ ಪುರಸಭೆ ವ್ಯಾಪ್ತಿಯ ಎಲ್ಲ ಕಾರ್ಯಕರ್ತರೆಲ್ಲ ಸೇರಿ ಇವತ್ತು ಜಿಗಣಿಯ ಒಂದು ನಗರದಲ್ಲಿ ಒಂದು ವಿನಾಯಕನಿಗೆ ವಿಶೇಷವಾದ ಪೂಜೆ ಮಾಡುವುದರ ಮುಖಾಂತರ ನರೇಂದ್ರ ಮೋದಿಯವರಿಗೆ, ವಿಶ್ವ ಕಂಡ ಶ್ರೇಷ್ಠ ನಾಯಕನಿಗೆ ಇನ್ನೂ 100 ಕಾಲ ಬಾಳಲಿ, ಈ ಜನರ ಸೇವೆ ಮಾಡುವ ಅವಕಾಶ ಇನ್ನೂ ಸಿಗಲಿ ಅಂತ ಎಲ್ಲ ಸೇರಿ ಪ್ರಾರ್ಥನೆ ಮಾಡಿ ಅವರ ಒಂದು ಸೇವೆಯ ಒಂದು ದ್ಯೋತಕವಾಗಿ ಸರ್ಕಾರಿ ಆಸ್ಪತ್ರೆಯ ಎಲ್ಲ ರೋಗಿಗಳಿಗೆ ಹಣ್ಣು ಹಂಪಲು ಹಾಲು ವಿತರಣೆ ಮಾಡಿ ಈ ದಿನ ಆ ಭಗವಂತನಲ್ಲಿ ನಾವು ಎಲ್ಲ ಸೇರಿ ಕೇಳ್ಕೊಳ್ತಾ ಇದ್ದೇವೆ. ಈ ಒಂದು ವಿಶ್ವ ಶ್ರೇಷ್ಠ ನಾಯಕನಿಗೆ, ಭಾರತ ಕಂಡ ಅಪ್ರತಿಮ ಧೀಮಂತ ನಾಯಕನಿಗೆ ಇನ್ನೂ 100 ಕಾಲ ಈ ದೇಶದ ಸೇವೆ ಮಾಡುವಂತ ಅವಕಾಶ ಸಿಗಲಿ, ಆ ದೇವರು ಆಯಸ್ಸು ಆರೋಗ್ಯ ಕೊಡ್ಲಿ ಅಂತ ನಾವು ಆ ಭಗವಂತನಲ್ಲಿ ಕೇಳ್ತಾ ಇದ್ದೇವೆ. ಮಾತಾ ಕಿ ಜೈ ಬಲೋ ಭಾರತ್ ಮಾತಾ ಕಿ. ಈ ದಿನ ನಮ್ಮ ಭಾರತ ದೇಶದ ಹಿಂದೆಂದಿಗೂ ಕಂಡರಿಯದಂತ ನಮ್ಮ ಪ್ರಧಾನಮಂತ್ರಿಗಳು ಆದಂತ ಶ್ರೀ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುವ ಮುಖಾಂತರ ಈ ದಿನ ಈ ಒಂದು ಜಿಗಣಿ ಭಾಗದಲ್ಲಿ ನಾವು ಅನ್ನದಾನವನ್ನು ಮಾಡುವ ಮುಖಾಂತರ ಮತ್ತೆ ಬಡ ರೋಗಿಗಳಿಗೆ ಹಾಲು ಮತ್ತೆ ಬ್ರೆಡ್, ಹಣ್ಣು ಹಂಪಲನ್ನು ಕೊಡುವ ಮುಖಾಂತರ ಈ ದಿನ ಇನ್ನೂ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಗಣಿ ಪುರಸಭೆ ವ್ಯಾಪ್ತಿಯ ಎಲ್ಲ ಸದಸ್ಯಗಳು, ನಮ್ಮ ರಾಮಚಂದ್ರಣ್ಣವರಾಗಿರ್ಬೋದು, ನಮ್ಮ ಜಯಶಿವರಾಮ್ ರೆಡ್ಡಿ ಅವರು, ನಮ್ಮ ತೀರಾಜ್ ಅಣ್ಣವರು, ನಮ್ಮ ಅಶ್ವಥ್ ಅವರು, ಮತ್ತೆ ನಮ್ಮ ಹನುಮಂತಪ್ಪ ಅವರು, ಮರಿಯಣ್ಣವರು, ನಾಗೇಶ್ ಅವರು, ಗಿರೀಶ್ ಅವರು, ಮತ್ತೆ ನಮ್ಮ ಮಂಡಲಾಧ್ಯಕ್ಷರಾದಂತಹ ಹರೀಶ್ ರೆಡ್ಡಿ ಅವರು, ಮತ್ತೆ ಮಲ್ಲಿಗೆ ಆನಂದ್ರವರು, ಶಾಂತಕುಮಾರ್ ಅವರು, ಇನ್ನೂ ಹಲವಾರು ಯುವಕರ ಒಂದು ನೇತೃತ್ವದಲ್ಲಿ, ಎಲ್ಲ ಪುರಸಭೆ ಸದಸ್ಯರುಗಳ ಒಂದು ನೇತೃತ್ವದಲ್ಲಿ ಈ ದಿನ ನಾವು ನಮ್ಮ ಭಾರತ ದೇಶದ ಉತ್ತಮವಾದ ನಾಯಕನ ಒಂದು ಹುಟ್ಟುಹಬ್ಬವನ್ನು ನಾವು ಬಹಳ ವಿಜೃಂಭಣೆಯಿಂದ ಈ ಒಂದು ಭಾಗದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಕಂಡ ಶ್ರೇಷ್ಠ ನಾಯಕ, ಧೀಮಂತ ಪ್ರಧಾನ ಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿ ಅವರಿಗೆ 75ನೇ ಹುಟ್ಟುಹಬ್ಬದ ಪ್ರಯುಕ್ತ ಜಿಗಣಿ ಪುರಸಭೆ ವ್ಯಾಪ್ತಿಯಲ್ಲಿ ಗಣೇಶ ದೇವಸ್ಥಾನ ಮುಂದೆ ಅವರ ಹೆಸರಿನಲ್ಲಿ ಪೂಜೆ ಅರ್ಚನೆಗಳನ್ನು ಮಾಡಿಸೋದ್ರ ಮುಖಾಂತರ ಹಾಗೂ ಅನ್ನದಾನ ಮಾಡಿಸೋ ಮುಖಾಂತರ ಹಾಗೂ ಸರ್ಕಾರಿ ಆಸ್ಪತ್ರೆಗೆ ಬಂದು ಎಲ್ಲ ನಮ್ಮ ಜಿಗಣಿ ಕಾರ್ಯಕರ್ತರು ಹಾಗೂ ನಾಯಕರ ಸಮ್ಮುಖದಲ್ಲಿ ಎಲ್ಲ ರೋಗಿಗಳಿಗೆ, ಬಡ ರೋಗಿಗಳಿಗೆ ಹಣ್ಣು ಹಂಪಲನ್ನು ಹಂಚುವ ಮೂಲಕ ಶ್ರೀ ನರೇಂದ್ರ ಮೋದಿ ಅವರಿಗೆ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಅವ್ರಿಗೆ ಮತ್ತೊಮ್ಮೆ 75ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ನಮ್ಮ ಬಿಜೆಪಿ ಪಕ್ಷದ ವತಿಯಿಂದ ಆರಾಧನೆ ಮಾಡ್ತೀವಿ. ನರೇಂದ್ರ ಮೋದಿ 75ನೇ ಜನ್ಮದಿನೋತ್ಸವದ ಶುಭಾಶಯಗಳು. ನರೇಂದ್ರ ಮೋದಿ ಅವರು ಈ ವಿಶ್ವದಲ್ಲೇ ಕಂಡಂತ ನಮ್ಮ ಭಾರತ ದೇಶದ ಪ್ರಥಮ ಒಬ್ಬ ಅವತಾರ ಪುರುಷ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದ್ರೆ ಇಂಡಿಯಾ ದೇಶದಲ್ಲಿ ಕಂಡರಿಯದಂತಹ ಕೆಲಸಗಳು, ಇಂಡಿಯಾ ದೇಶವನ್ನು ಪ್ರಪಂಚದಲ್ಲೇ ಅತ್ಯಂತ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗದಂತ ಮಹಾ ಪುಣ್ಯಾತ್ಮ ಇವರು. ಇನ್ನು 100 ವರ್ಷ ಕಾಲ, 100 ವರ್ಷ ಕಾಲ ನಮ್ಮ ಭಾರತ ದೇಶಕ್ಕೆ ಬೇಕಾಗಿದೆ. ಇವರಿಗೆ ದೇವರು ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಇನ್ನೂ ಹೆಚ್ಚು ಕೆಲಸಗಳಿಗೆ ಆಗಲಿ ಅಂತ ದೇವರನ್ನು ಪ್ರಾರ್ಥಿಸುತ್ತಾ ಈ ದಿನ ನಾನು ಜಿಗಣಿ ಗ್ರಾಮದಲ್ಲಿ ವಿನಾಯಕ ದೇವರಿಗೆ ಅವರ ಹೆಸರಿನಲ್ಲಿ ಪೂಜೆ ಪುನಸ್ಕಾರ ನಡೆಸುತ್ತಾ, ಅನ್ನದಾನವನ್ನು ಮಾಡುತ್ತಾ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವರಿಗೆ ಹಣ್ಣು ಹಂಪಲುಗಳು ಬಡ ರೋಗಿಗಳಿಗೆ ಕೊಡುತ್ತಾ ಈಗ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅವ್ರಿಗೆ ದೇವರು ಎಲ್ಲಾ ರೀತಿಯ ಸೌಕರ್ಯವನ್ನು ಕೊಡಲಿ ಅಂತ ಪ್ರಾರ್ಥಿಸುತ್ತಾ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಏನು ಇವತ್ತಿನ ದಿವಸ ನಮ್ಮ ನರೇಂದ್ರ ಮೋದಿ ಅಂತ ಅವರ ಹುಟ್ಟುಹಬ್ಬ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮನ ತುಂಬ ಯಶಸ್ವಿಯಾಗಿ ನಡ್ಸ್ಕೊಳ್ತಾ ಇದ್ದೀವಿ. ಆಮೇಲೆ ವಿಶ್ವಗುರು, ವಿಶ್ವ ನಾಯಕ ಅಂತೆಲ್ಲ ಹೆಸರಾಗಿರ್ತಕ್ಕಂಥ ನಮ್ಮ ನರೇಂದ್ರ ಮೋದಿ ಅವರು ಅವರ ತಾಯಿ ಸತ್ತಾಗ ಅಂದರೆ ದೈವನಿಧರ ಆದಾಗಲೂ ಕೂಡ ಒಂದು ಸತತ ಒಂದು 5-6 ಗಂಟೆ ಸಮಯವನ್ನು ತಗೊಂಡು ಹಾಗೆ ಮತ್ತೆ ತನ್ನ ಕೆಲಸಕ್ಕೆ ಬರ್ತಾರೆ. ಅಂಥ ವ್ಯಕ್ತಿ ನಾವು ಪ್ರಧಾನಿಯಾಗಿ ಪಡೆದಿರ್ತಕ್ಕಂಥವ್ರು ನಮ್ಮೆಲ್ಲ ಅದೃಷ್ಟ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಪ್ರಧಾನಮಂತ್ರಿಗಳಾದಂತಹ ಮೋದಿಯವರು ಆಯಸ್ಸು ಆರೋಗ್ಯ ನೀಡಲೆಂದು ಆ ದೇವರಲ್ಲಿ ಪ್ರಾರ್ಥಿಸಿ ಇವತ್ತು ಗಣೇಶನ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ದೀವಿ. ಆಮೇಲೆ ಈ ಹಣ್ಣು ಹಂಪಲುಗಳನ್ನು ಆಸ್ಪತ್ರೆಯಲ್ಲಿ ಕೊಟ್ಟಿದ್ದೀವಿ. ಆಮೇಲೆ ಅವರ ಹೆಸರಿನಲ್ಲಿ ಇನ್ನು ಮುಂದೆ ಅವರು ಚೆನ್ನಾಗಿ ಆಯುಷು ಆರೋಗ್ಯ ನೀಡಲಿ ಅಂತ ಬೇಡ್ಕೊಳ್ತಾ ನಮ್ಮ ಭಾರತಕ್ಕೆ ಒಳ್ಳೆಯದಾಗಲಿ ಅಂತ ನಾವು ಬೇಡ್ಕೊಳ್ತಾ ಈ ದಿನ ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ಎಂ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಜಿಗಣಿಯಲ್ಲಿ ಮಾಡಿದ್ದೀವಿ. ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ನಾವು ಬೇಡ್ಕೊಳ್ತಾ ಇದ್ದೀವಿ. ಇವರಿಗೆ ಜಯವಾಗಲಿ. 75ನೇ ಅವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ವಿನಾಯಕನ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಮತ್ತು
ಅವ್ರಿಗೆ ಆಯುರ ಆರೋಗ್ಯ ಐಶ್ವರ್ಯ ದೇವರು ನೀಡಲಿ, ಇನ್ನ ದೇಶ ಸೇವೆ ಚೆನ್ನಾಗಿ ಮಾಡಲಿ, ವಿಶ್ವದ ನಾಯಕನ ಅಂತ ಅನ್ಸ್ಕೊಂಡು ಇನ್ನ ಒಂದು 10-6 ವರ್ಷಗಳು ಅವರು ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡಿ ಒಳ್ಳೆ ಕೀರ್ತಿ ಪಡೀಲಿ. ಅದೇ ರೀತಿ ಇವತ್ತು ಅವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಸರ್ಕಾರಿ ಹಾಸ್ಪಿಟಲಲ್ಲಿ ಇವತ್ತು ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ಮತ್ತು ಅನ್ನದಾನ ಮಾಡಿ ಎಲ್ಲ ವಿಶ್ವಕ್ಕೆ ಚೆನ್ನಾಗಿ ಒಳ್ಳೆ ನಾಯಕತ್ವ ಕೊಡ್ಲಿ ಅಂತೇಳಿ ಅವ್ರಿಗೆ ಆಯುರಾಯಸ್ಸು ಐಶ್ವರ್ಯ ಎಲ್ಲ ಕೊಟ್ಟು ದೇವ್ರು ಚೆನ್ನಾಗಿ ಕಾಪಾಡ್ಲಿ, ವಿಶ್ವವೆಲ್ಲ ಚೆನ್ನಾಗಿಡ್ಲಿ ಅಂತೇಳಿ ಅವರಿಗೆ ಹುಟ್ಟುಹಬ್ಬದ ಅಂಗವಾಗಿ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ. ಶ್ರೀ ನರೇಂದ್ರ ದಾಮೋದರ ಮೋದಿ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಅವರಿಗೆ ಇವತ್ತು ನಾವು ಅವರಿಗೆ ಈ ದೇಶನ ಹೆಚ್ಚಿನ ಅಭಿವೃದ್ಧಿ ಪಡಿಸ್ಲಿ, ದೇಶಕ್ಕಾಗಿ ಅವ್ರು ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಲಿ ಅಂತ ನಾವು ಇವತ್ತು ಶ್ರೀ ಗಣೇಶ ದೇವಸ್ಥಾನದಲ್ಲಿ ಪೂಜೆಯನ್ನು ಇಟ್ಕೊಂಡಿದ್ದು, ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ದೇಶನ ಆಳುವಂಥ ಒಂದು ಶಕ್ತಿ ಅವ್ರಿಗೆ ಹೆಚ್ಚಿನ ರೀತಿ ಕೊಡಲಿ, ಅಭಿವೃದ್ಧಿ ಅವರು ಈ ದೇಶಕ್ಕೆ ಕೆಲಸ ಮಾಡಲಿ ಅಂತ ನಾವು ಭಗವಂತನ ಕೇಳ್ಕೊಂತೀವಿ. ನಮ್ಮ ಪ್ರೀತಿಯ ನೆಚ್ಚಿನ ಪ್ರಧಾನಿ ಮೋದಿಗಳಾದ ನರೇಂದ್ರ ಮೋದಿಜಿ ಅವರಿಗೆ 75ನೇ ಹುಟ್ಟುಹಬ್ಬದ ಶುಭಾಶಯಗಳು. ಪ್ರಧಾನಿ ಜಗದ್ವಿಖ್ಯಾತ ಪ್ರಧಾನಮಂತ್ರಿಗಳಾದ ದಾಮೋದರ್ ದಾಸ್ ಮೋದಿ ಅವರಿಗೆ ನಮ್ಮ ಜಿಗಣಿ ಪುರಸಭೆಯ ವತಿಯಿಂದ, ಜಿಗಣಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕೋರ್ತಾ ಇದ್ವಿ. ಅವರ ಹುಟ್ಟುಹಬ್ಬದ ಪ್ರಯುಕ್ತ ಜಿಗಣಿ ಎಲ್ಲ ಕಾರ್ಯಕರ್ತರು, ಅದರಲ್ಲಿ ನಮ್ಮ ವಿಶೇಷವಾಗಿ ಪುನೀತ್ ಅವರು, ರಾಮಚಂದ್ರನ್ ಅವರು, ರಾಜಣ್ಣ ಅವರು ಎಲ್ಲ ಸೇರಿಕೊಂಡು ಉತ್ತಮವಾದಂತಹ ಕಾರ್ಯಗಳನ್ನು ಇವತ್ತು ಮಾಡಿ ಸೇವೆಯನ್ನು ಮಾಡಿ ಜನರಿಗೆ ಅವ್ರಿಗೆ ಆಶೀರ್ವಾದ ತಲುಪಲಿ ಅಂತ ಕೇಳ್ಕೊಳ್ತಾ ನಮ್ಮ